ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ಭಾರತೀಯ ಸಿನಿಮಾ ರಂಗ ಕಂಡಂತಹ ಅತ್ಯಂತ ಮೇರು ನಟಿ ಬಿ ಸರೋಜಾ ದೇವಿಯವರು ಇನ್ನಿಲ್ಲ. ಸದಾ ಹಸನ್ಮುಖಿ, ಶಾಂತ ಸ್ವಭಾವಿ, ತಮ್ಮ 87ನೇ ವಯಸ್ಸಿನಲ್ಲೂ ಮುಖದಲ್ಲಿ ಅದೇ ಚಾರ್ಮಿಂಗ್. ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಮಿಂಚಿದ್ದ ಈ ಚತುರ್ಭಾಷಾ ನಟಿ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳ್ತಿದ್ದಂತೆ ಕಲಾವಿದರಲ್ಲಿ, ಅಭಿಮಾನಿಗಳ ಮನಸ್ಸಿನಲ್ಲಿ ನೀರವ ಮೌನ ತುಂಬಿ ಹೋಗಿದೆ. ನಮ್ಮ ಹೆಮ್ಮೆಯ ಕನ್ನಡತಿ ಕನ್ನಡದಲ್ಲಷ್ಟೇ ಅಲ್ಲ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲಿ ತಮ್ಮ ನಟನಾ ಕೌಶಲ್ಯದಿಂದ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಬಿ ಸರೋಜಾದೇವಿಯವರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಂತಹ ಸರೋಜಮ್ಮ ಇವತ್ತು ಬೆಂಗಳೂರಿನ ಯಶವಂತಪುರದಲ್ಲಿರೋ ಮಣಿಪಾಲ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರು ನಡೆದ ಬಂದ ಹಾದಿ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಇದೆ. ಈ ವಿಡಿಯೋದಲ್ಲಿ ಅವರ ಬಗ್ಗೆ ಒಂದು ಕಿರು ಪರಿಚಯ ನಿಮ್ಮ ಮುಂದೆ. ಚತುರ್ಭಾಷಾ ನಟಿ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ಹುಟ್ಟಿದ್ದು 1938 ಜನವರಿ 7 ಬೆಂಗಳೂರಿನಲ್ಲೇನೆ. ಇವರ ತಂದೆ ಭೈರಪ್ಪಗೌಡ, ತಾಯಿ ರುದ್ರಮ್ಮ. ಈ ದಂಪತಿಗೆ ಇವರು 4ನೇ ಮಗಳಾಗಿ ಜನಿಸಿದ್ರು. ಇವರ ತಂದೆ ಭೈರಪ್ಪ ಅವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಬಿ ಸರೋಜಾದೇವಿಯವರು ಹುಟ್ಟಿದಾಗ ಅವರ ತಾತ ಇವರನ್ನ ದತ್ತು ಕೊಡೋದಕ್ಕೆ ಮುಂದಾಗಿದ್ರಂತೆ. ಆದರೆ ಸರೋಜಾದೇವಿ ಅವರ ತಂದೆ ಭೈರಪ್ಪ ಅವರು ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರಂತೆ. ಬಳಿಕ ಸರೋಜಾದೇವಿಯವರಿಗೆ ಡ್ಯಾನ್ಸ್ ಕಲಿಯೋದಕ್ಕೆ ಕೂಡ ಅವರು ಸಪೋರ್ಟ್ ಅನ್ನ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಇವರು ನಟನೆಯನ್ನೇ ವೃತ್ತಿಯಾಗಿಸಿಕೊಳ್ಳೋದಕ್ಕೂ ಕೂಡ ಸಪೋರ್ಟ್ ಮಾಡಿದ್ದು ಇವರ ತಂದೆನೆ. ತಮ್ಮ 13ನೇ ವಯಸ್ಸಿನಲ್ಲೇನೆ ಸರೋಜಾದೇವಿಯವರಿಗೆ ಸಿನಿಮಾ ಆಫರ್ ಬಂದಿತ್ತು. ಬಿ.ಆರ್. ಕೃಷ್ಣಮೂರ್ತಿ ಅವರು ಮೊದಲು ಇವರನ್ನ ಹಾಡು ಹೇಳಬೇಕಾದ್ರೆ ನೋಡಿದ್ರಂತೆ. ನಂತರ ಅವರೇ ಬಂದು ಸಿನಿಮಾಗೆ ಆಫರ್ ಕೂಡ ಮಾಡಿದ್ರಂತೆ. ಆದ್ರೆ ಸರೋಜಾದೇವಿಯವರು ಸಿನಿಮಾ ಆಫರ್ ಅನ್ನ ತಿರಸ್ಕರಿಸಿದ್ರಂತೆ. ಅದಾದ ನಂತರದ ದಿನಗಳಲ್ಲಿ ಇವರು ತಮಿಳು, ತೆಲುಗು ಮತ್ತೆ ಕನ್ನಡ ಹಾಗೂ ಹಿಂದಿ ಚಿತ್ರಗಳಲ್ಲಿ ನಟನೆ ಮಾಡಿದ್ರು. 60 ವರ್ಷದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಈ ಮೂಲಕ ಇವರು ಸ್ಯಾಂಡಲ್ವುಡ್ ನಲ್ಲಿ ಅಭಿನಯ ಸರಸ್ವತಿ ಅಂತಾನೆ ಬಿರುದು ಪಡ್ಕೊಂಡ್ರು. ಆದ್ರೆ ತಾಯಿ ರುದ್ರಮ್ಮ ಅವರಿಗೆ ಎಲ್ಲೋ ಒಂದ್ ಕಡೆ ಅವರಿಗೆ ಭಯ ಕಾಡ್ತಾ ಇತ್ತು. ಯಾಕಂದ್ರೆ ಆಗಿನ ಕಾಲದಲ್ಲಿ ತಮ್ಮ ಮಗಳನ್ನ ಸಿನಿಮಾ ರಂಗದಲ್ಲಿ ಕಳಿಸೋದಕ್ಕೆ ಯಾವುದೇ ತಾಯಿ ಆದ್ರೂ ಸ್ವಲ್ಪ ಹಿಂದೇಟ ಹಾಕ್ತಾರೆ. ಆದ್ರೆ ಇವರ ತಾಯಿ ರುದ್ರಮ್ಮ ಅವರು ಸರೋಜಾದೇವಿಯವರಿಗೆ ಹೇಳಿದ್ರಂತೆ, ನಿನಗೆ ಒಂದು ಏಜ್ ಅಷ್ಟೇ, ಒಂದು ಏಜ್ ಲಿಮಿಟ್, ಆ ಒಂದು ವಯಸ್ಸಿನವರೆಗೂ ನಾನು ನಿನಗೆ ಸಿನಿಮಾವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೇನೆ ಅಷ್ಟೇನೆ. ಅದಾದ ನಂತರ ನೀವು ಯಾವುದೇ ರೀತಿಯಿಂದನೂ ಪ್ರೀತಿ ಪ್ರೇಮದ ಬಲೆಯಲ್ಲಿ ಕೂಡ ಬೀಳಬಾರ್ದು. ನಾನು ತೋರಿಸಿದ ಹುಡುಗನ ಜೊತೆನೆ ಮದುವೆ ಕೂಡ ಆಗಬೇಕು. ಇಷ್ಟೇ ಅಲ್ಲ, ಸ್ವಿಮ್ಮಿಂಗ್ ಸೂಟ್ ಆಗಿರ್ಬೋದು ಅಥವಾ ಸ್ಲೀವ್ಲೆಸ್ ಡ್ರೆಸ್ ಆಗ್ಬೋದು, ಇದನ್ಯಾವುದು ಕೂಡ ಹಾಕಬಾರ್ದು ಅಂತ ಇವರ ತಾಯಿ ತಾಕೀತನ್ನ ಮಾಡಿದ್ರಂತೆ. ತಾಯಿ ಮಾತಿಗೆ ಬೆಲೆ ಕೊಟ್ಟಂತಹ ಬಿ ಸರೋಜಾದೇವಿಯವರು ತಮ್ಮ ಇಷ್ಟು 60 ವರ್ಷಗಳಲ್ಲಿ ಅವರೇನು ಸಿನಿಮಾಗಳನ್ನ ಮಾಡಿದ್ದಾರೆ, ಅಷ್ಟು ಸಿನಿಮಾಗಳಲ್ಲಿ ಇವತ್ತಿಗೂ ಕೂಡ ಅಂತಹ ಡ್ರೆಸ್ಗಳನ್ನ ಕೂಡ ಹಾಕಿರಲಿಲ್ಲ. ಇವರ ತಾಯಿ ತೋರಿಸಿದಂತಹ ಹುಡುಗನ ಜೊತೆನೆ ಅವರು ಮದುವೆನೂ ಆದರೂ ಸುಖ ಸಂಸಾರ ಕೂಡ ಮಾಡಿದರು. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅಭಿನಯ ಸರಸ್ವತಿ ಅಂತ ಬಿ ಸರೋಜಮ್ಮ ಅವರು ಬಿರುದನ್ನ ಪಡೆದುಕೊಂಡಿದ್ರೆ, ಕಾಲಿವುಡ್ ನಲ್ಲಿ ಇವರು ಕನ್ನಡದ ಗಿಳಿ ಅಂತ ಬಿರುದನ್ನ ಪಡ್ಕೊಂಡಿದ್ದಾರೆ. 1955ರಲ್ಲಿ ತಮ್ಮ 17ನೇ ವಯಸ್ಸಿಗೆ ಕನ್ನಡ ಚಿತ್ರರಂಗಕ್ಕೆ ಇವರು ಪ್ರವೇಶವನ್ನ ಮಾಡ್ತಾರೆ. ಮಹಾಕವಿ ಕಾಳಿದಾಸ ಸರೋಜಾದೇವಿಯವರು ಅಭಿನಯಿಸಿದಂತಹ ಮೊದಲ ಚಿತ್ರ ಆಗಿದೆ. 1958ರಲ್ಲಿ ತಮಿಳಿನಲ್ಲಿ ಇವರು ಬಹುಬೇಡಿಕೆಯ ನಟಿಯಾಗಿದ್ರು. ಅವರಿಗೆ ಅಲ್ಲಿ ನಾಡೋಡಿ ಮಾನಾನ್ ಸಿನಿಮಾ ತಮಿಳಿನಲ್ಲಿ ಸಕ್ಸಸ್ ಕೊಟ್ಟಂತಹ ಸಿನಿಮಾ. ಇನ್ನು 1959ರಲ್ಲಿ ಪಾಂಡುರಂಗ ಮಹಾತ್ಯಂ ಚಿತ್ರದ ಮೂಲಕ ಇವರು ತೆಲುಗು ಚಿತ್ರರಂಗಕ್ಕೆ ಕಾಲಿಡ್ತಾರೆ. 1970ರವರೆಗೂ ತೆಲುಗು ಇಂಡಸ್ಟ್ರಿಯಲ್ಲಿ ಇವರು ಯಶಸ್ವಿ ನಟಿಯಾಗಿರ್ತಾರೆ. 1967ರಲ್ಲಿ ಮದುವೆಯಾದ ಬಳಿಕ ಕೂಡ ಇವರು 1974ರವರೆಗೂ ತಮಿಳಿನಲ್ಲಿ ಬೇಡಿಕೆಯ ನಟಿಯಾಗೇ ಇದ್ರು. ಇನ್ನು 1980ರವರೆಗೂ ಕೂಡ ಕನ್ನಡ ಮತ್ತು ತೆಲುಗುನಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ರು ಬಿ ಸರೋಜಮ್ಮ ಅವರು. 1959ರಿಂದ ಇವರು ಬಾಲಿವುಡ್ನಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ರು. 161 ಸಿನಿಮಾಗಳಲ್ಲಿ ಇವರು ಲೀಡ್ ರೋಲ್ನಲ್ಲಿ ನಟಿಸಿದ್ದಾರೆ ಈ ಅಭಿನಯ ಸರಸ್ವತಿಯಾಗಿ ಸರೋಜಮ್ಮ ಅವರು. ಘಟಾನುಘಟಿ ನಾಯಕರುಗಳ ಜೊತೆ ಅಭಿನಯಿಸಿ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಹೆಸರುವಾಸಿಯಾಗಿದ್ದವರು ನಮ್ಮ ಸರೋಜಾದೇವಿಯವರು. ಇವರಿಗೆ ಬರೀ ಬಿರುದುಗಳಷ್ಟೇ ಅಲ್ಲ, ಇವರ ಸಂದ ಪ್ರಶಸ್ತಿಗಳು ಕೂಡ ಅಷ್ಟೇ ಉನ್ನತವಾಗಿರೋದು. 2008ರಲ್ಲಿ ಇವರಿಗೆ ಜೀವಮಾನ ಸಾಧನೆಗಾಗಿ ಭಾರತ ಸರ್ಕಾರದಿಂದ ಪ್ರಶಸ್ತಿ ಸಿಕ್ಕಿದೆ. ಇನ್ನು 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, 1969ರಲ್ಲೇನೆ ಇವರು ಪದ್ಮಶ್ರೀ ಅವಾರ್ಡ್ಗೆ ಭಾಜನರಾಗಿದ್ರು. ಇನ್ನು ನಮ್ಮ ರಾಜ್ಯ ಪ್ರಶಸ್ತಿಗಳ ಬಗ್ಗೆ ಮಾತಾಡೋದಾದ್ರೆ
1965ರಲ್ಲೇ ಕರ್ನಾಟಕ ಸರ್ಕಾರದಿಂದ ಇವರಿಗೆ ಅಭಿನಯ ಸರಸ್ವತಿ ಅನ್ನೋ ಅವಾರ್ಡ್ ಸಿಕ್ಕಿದೆ. 1969ರಲ್ಲಿ ಕುಲವಿಲುಕುಂ ಸಿನಿಮಾದ ಉತ್ತಮ ನಟನೆಗಾಗಿ ತಮಿಳು ಸರ್ಕಾರದಿಂದ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಸಿಕ್ಕಿದೆ. 1980ರಲ್ಲಿ ಕರ್ನಾಟಕ ರಾಜ್ಯದ ಅಭಿನಂದನಾ ಕಾಂಚನ ಮಾಲಾ ಪ್ರಶಸ್ತಿ, 1989ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 1993ರಲ್ಲಿ ತಮಿಳುನಾಡು ಸರ್ಕಾರದಿಂದ ಎಂಜಿಆರ್ ಪ್ರಶಸ್ತಿ, 2001ರಲ್ಲಿ ಆಂಧ್ರಪ್ರದೇಶ ಸರ್ಕಾರದಿಂದ NTR ನ್ಯಾಷನಲ್ ಪ್ರಶಸ್ತಿ. ಇನ್ನು 2009ರಲ್ಲಿ ಆಂಧ್ರಪ್ರದೇಶ ಸರ್ಕಾರದಿಂದ NTR ನ್ಯಾಷನಲ್ ಪ್ರಶಸ್ತಿ, 2009ರಲ್ಲೇನೆ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ನ್ಯಾಷನಲ್ ಅವಾರ್ಡ್. ಇನ್ನು 2010ರಲ್ಲಿ ಜೀವಮಾನ ಸಾಧನೆಗಾಗಿ ತಮಿಳುನಾಡು ಸರ್ಕಾರದಿಂದ ಇವರಿಗೆ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿದೆ. ಇನ್ನು ಬಿ ಸರೋಜಾದೇವಿ ಅವರು ಕನ್ನಡದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಮರಶಿಲ್ಪಿ ಜಕಣಾಚಾರಿ, ಭಾಗ್ಯವಂತರು, ಮಲ್ಲಮ್ಮನ ಪವಾಡ, ಬಬ್ರುವಾಹನ, ಲಕ್ಷ್ಮೀ ಸರಸ್ವತಿ, ಕಥಾ ಸಂಗಮ, ಶ್ರೀ ಕೃಷ್ಣ ರುಕ್ಮಿಣಿ, ಸತ್ಯಭಾಮ, ಶ್ರೀನಿವಾಸ ಕಲ್ಯಾಣ ಮುಂತಾದ ಸಿನಿಮಾಗಳಲ್ಲಿ ನಮ್ಮ ಬಿ ಸರೋಜಾದೇವಿಯವರು ನಟಿಸಿದ್ದಾರೆ. ಇದಾದ ನಂತರ ಇನ್ನು ನಟ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಇವರು ಯಾರಿವನು ಚಿತ್ರದಲ್ಲಿ ಆಗ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮನ ಪಾತ್ರವನ್ನ ಮಾಡಿದ್ರು. ಅದಾದ ನಂತರ 2019ರಲ್ಲಿ ತೆರೆ ಕಂಡಂತಹ ನಟ ಸಾರ್ವಭೌಮ ಚಿತ್ರದಲ್ಲಿ ಕೊನೆಯದಾಗಿ ಇವರ ಜೊತೆ ನಟಿಸಿದ್ರು, ಚಿಕ್ಕದೊಂದು ರೋಲ್ನಲ್ಲಿ. ಇದೇ ಇವರ ಕೊನೆ ಸಿನಿಮಾ ಕೂಡ ಆಗಿದೆ. ತಾಯಿಗೆ ಕೊಟ್ಟ ಮಾತಿನಂತೆ ತಮ್ಮ ಇಡೀ ಸಿನಿ ಪಯಣದಲ್ಲಿ ತಾಯಿಗೆ ಕೊಟ್ಟ ಮಾತಿನಂತೆ ಸರೋಜಾದೇವಿಯವರು ನಡ್ಕೊಂಡಿದ್ದಾರೆ. ಪರಿಪೂರ್ಣ ಜೀವನವನ್ನ ನಡೆಸಿ ಇವತ್ತು ಇಹಲೋಕವನ್ನ ತ್ಯಜಿಸಿದ್ದಾರೆ ಬಿ ಸರೋಜಮ್ಮ ಅವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹೋಗಿ ಬನ್ನಿ ಸರೋಜಮ್ಮ.